ಅದು ಪ್ರತಿನಿತ್ಯ ಎಲ್ಲ ಸುಲಭವಾಗಿ ನಡೀತಾ ಇದ್ದಾರೆ ಜೀವನ, ಸುಮಾರಾಗಿ ಪರವಾಗಿಲ್ಲ ಅಂತ. ಅಲ್ಲಿ ಕಷ್ಟಗಳು ಬಂದರೆ ಇನ್ನು ಬಟ್ ನಮಗೆ ನರಕ ಅಂತಿರೋದು ಒಂದು ಐಡಿಯಾ. ಈ ನರಕ ಅಂತಿರೋ ಐಡಿಯಾದಲ್ಲಿ ಎಲ್ಲ ಬರೀ ಕಷ್ಟಗಳಿಲ್ಲ. ಸ್ವರ್ಗ ಅಂತಿರೋ ಐಡಿಯಾದಲ್ಲಿ ಎಲ್ಲ ಸಂತೋಷ ಇದೆ. ಇನ್ನು ಎಲ್ಲ ಸಂತೋಷ ದೇವರುಗಳಿಗೆ ಅಂತಿದೆ. ಇನ್ನು ಎಲ್ಲ ನರಕ ರಾಕ್ಷಸರಿಗೆ ಅಂತಿದೆ. ಇವಾಗ ಸ್ವರ್ಗ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ದೇವರಿದಾರ ಇಲ್ಲ ಅಂತ ಗೊತ್ತಿಲ್ಲ, ರಾಕ್ಷಸರಂತೂ ಇದ್ದಾರೆ. ಎಲ್ಲಿ ನಮ್ಮನೆ ಪಕ್ಕದಲ್ಲಿ, ಇಲ್ಲಿ ಅಲ್ಲಿ ನಮ್ಮೂರಿನಲ್ಲಿ. ಸೊ ರಾಕ್ಷಸರ ಮಾತ್ರ ಬಂದಿದ್ರೆ ಹಂಗೆ ದೇವ್ರನ್ನ ನೋಡೋಗ್ಬಿಟ್ರು. ದೇವ್ರು ಇದ್ದಾರೆ, ಅವ್ರು ಇಲ್ಲಿ ಬಿಡೋದು ಪರವಾಗಿಲ್ಲ ಅಂತನೋರು ಅಲ್ಲಿ ದೇವರು. ನಮಗೆ ಕಾಣಿಸ್ತಾ ಇರೋ ದೇವರು, ಕಾಣಿಸ್ತಾ ಇರೋ ಸ್ವರ್ಗ, ಕಾಣಿಸ್ತಾ ಇರೋ ಇದು ಬಿಟ್ಬಿಟ್ಟು ಇವಾಗ ಕಾಣಿಸ್ತಾ ಇರೋ ನರಕಾನು ಕಾಣಿಸ್ತಾ ಇದೆ. ಈಗ ಕೇಳಿದ್ರೆ ಒಂದು ನರಕ ಗೊತ್ತಂಗೆ ಎಲ್ಲ ಜೀವನನೇ ನರಕ. ಇನ್ನು ರಾಕ್ಷಸರು ಅವ್ರು ಗೊತ್ತು ನನಗೆಲ್ಲ ಇದೇ ಇಲ್ಲ. ಬಟ್ ನಿಮ್ಮ ಕಣ್ಣಿಗೆ ರಾಕ್ಷಸರು ನರಕ ಕಾಣ್ತಾ ಇದ್ದಾರೆ. ಬಟ್ ಕೆಲವು ಗುರುಗಳು ಅಂತಿದ್ದಾರಲ್ಲ ಅವ್ರಿಗೆ ಎಲ್ಲ ದೇವತೆಗಳು ಕಾಣಿಸ್ತಾ ಇದ್ದಾರೆ. ಅವರು ಸ್ವರ್ಗದಲ್ಲಿದ್ದಾರೆ ಅಂತ ಮಾತಾಡ್ತಾರೆ. ಬಟ್ ನೀವು ಯಾವತ್ತೂ ವಿಚಾರ ಮಾಡಿಲ್ಲ ಇದು ಎರಡು ಹೆಂಗಾಗುತ್ತೆ. ಎರಡು ಅದೇ ಜಾಗದಲ್ಲಿ. ನನಗೆ ಸ್ಪೆಷಲ್ ಆಗಿ ಕೇಳಿದೆ. ಇವಾಗ ನನಗೆ ಇಲ್ಲಿಂದ ಮೈಸೂರು ಹೆಂಗೆ ಹೋಗೋದು ಅಂತ ಕೇಳಿದೆ. ನಾನು ಹೇಳ್ತೀನಿ ಡೆಲ್ಲಿಗೆ ಹೆಂಗೆ ಹೋಗೋದು ಅಂತ ಗೊತ್ತಿದೆ, ನ್ಯೂಯಾರ್ಕ್ ಹೆಂಗೆ ಹೋಗೋದು ಗೊತ್ತಿದೆ. ಇನ್ನು ಕೆಲವು ಜಾಗಕ್ಕೆ ಈ ಪ್ಲೇನಲ್ಲಿ ಹೋಗ್ಬೋದಾ, ಟ್ರೈನಲ್ಲಿ ಹೋಗ್ಬೋದಾ, ಬೋಟ್ನಲ್ಲಿ ಹೋಗ್ಬೋದಾ, ನಡ್ಕೊಂಡು ಹೋಗ್ಬೋದಾ ಅಂತ ಹೇಳ್ತೀನಿ. ಬಟ್ ಈ ಸ್ವರ್ಗ ನರಕಕ್ಕೆ ಹೋಗೋದು ಯಾವ ಟ್ರೈನಲ್ಲಿ, ಯಾವ ಬಸ್ನಲ್ಲಿ, ಯಾವ ಪ್ಲೇನ್ನಲ್ಲಿ ನಾನೇನೋ ಹೇಳ್ಬೋದು, ಬಟ್ ಯಾರು ನಂಬೋದು. ಬಟ್ ನಮ್ಮದೇ ಇದ್ದಿದ್ದು ಯಾಕೆ ಹೇಳ್ಬೋದು? ನಾವು ಕಾಣಿಸ್ತಾ ಇರೋದನ್ನ ಏನಿದೆ ಅಂತ ನೋಡೋಣ, ಏನು ಅನುಭವಿಸ್ತೀವಿ ಅಂತ ನೋಡೋಣ. ಕಾಣಿಸೋದು ಜನರು, ಕಾಣಿಸೋದು ಪ್ರಾಣಿಗಳು, ಕಾಣಿಸೋದು ಗಿಡ ಮರಗಳು. ಇಲ್ಲಿ ಪ್ರೀತಿ ಬಾಂಧವ್ಯ ಇದೆಯಾ ಅಂತ ನೋಡಿ. ಈ ಮನೆಯಲ್ಲಿರೋ ಬೆಕ್ಕು, ನಾಯಿ, ಹಕ್ಕಿ ಎಷ್ಟು ಚೆನ್ನಾಗಿದೆಯಲ್ವ ಅಲ್ವಾ? ಅದೇ ಥರ ಇವಾಗ ನಿಮ್ಮ ಜನರಿಗೆ ಚೆನ್ನಾಗಿಲ್ಲ, ಚೆನ್ನಾಗಿದ್ದಾರೆ. ನಿಮ್ಮ ಪಕ್ಕದಲ್ಲಿ ನೀವು ಈ ಮಕ್ಕಳಿಗಲ್ಲ, ಇವರಿಗೆ ಪಕ್ಕದಲ್ಲಿರೋ ಮಕ್ಕಳೆಲ್ಲ ಒಳ್ಳೆಯವರು ಅಂತ. ಇವ್ರಿಗೆ ಯಾರು ಅವ್ರು ಹೇಳೋದು, ಅಮ್ಮ ಹೇಳೋದಲ್ಲ. ಮುಸ್ಲಿಂ ಆದರೂ ಕೂಡ ಒಂದು ಹಿಂದೂ ಹಾಡು ಹಾಡ್ತಾರೆ. ಇವಾಗ ಈ ಮಕ್ಕಳಿಗೆ ನಾನು ಮುಸ್ಲಿಮು, ಇದು ಹಿಂದೂ ಹಾಡು ಅಂತೇನೂ ಇಲ್ಲ. ಇದು ಶ್ರೀಮಂತರು ತಗೊಂಡು ಆಟ ಆಡೋದು, ಇದು ಬಡವರು ತಗೊಂಡು ಆಟ ಆಡೋದು ಅಂತ ಏನೂ ಇಲ್ಲ. ಶ್ರೀಮಂತರು ಬಡವರು ಏನು ಅಂತಲೂ ಗೊತ್ತಿಲ್ಲ. ನಾವೆಲ್ಲ ಹೇಳ್ಕೊಡ್ತೀವಿ, ಚಿಕ್ಕವರಾಗಿದ್ದರೆ ಹೇಳ್ತೀವಿ. ಅದೇನೋ ಒಂದು ಬಟ್ಟೆ ಒಂದು ಸ್ವಲ್ಪ ಹರಿದೋಗಿದ್ರೆ ಮಕ್ಕಳು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಇರುತ್ತೆ, ಅವ್ರು ಆಟ ಆಡೋಲ್ಲ. ಅವ್ರ ಡ್ರೆಸ್ ಹೊಸದು ಹಾಕಿರ್ತಾರೆ ಬರ್ಡೇ ಅಂತ. ಆ ಬರ್ಡೇ ಮತ್ತು ಹ್ಯಾಪಿ ಬರ್ಡೇ ಅಂತಾರೆ. ಇನ್ನು ಸಂತೋಷವಾಗಿರಲಿ ಅಂತ ಹೇಳಲಿಕ್ಕೆ ಒಂದು ಡ್ರೆಸ್ ಕೊಡ್ತಾರೆ. ಇವಾಗ ಏನನ್ಸುತ್ತೆ, ಈ ಹ್ಯಾಪಿ ಅಂತಿದ್ದ ಜಾಗದಲ್ಲಿ ಹೊಸ ಡ್ರೆಸ್ ಸಿಕ್ಕತ್ತೆ, ಹೊಸ ತಿಂಡಿ ಸಿಕ್ಕತ್ತೆ, ಹೊಸ ಎಲ್ಲ ಬರುತ್ತೆ, ಆವಾಗಲೇ ಹ್ಯಾಪಿ ಅಂತ. ಏನು ಇಲ್ಲದೆ ಇದ್ದರೆ ಅದೆಲ್ಲ ದುಃಖ ಅಂತ. ಸೊ ನಾವು ಈ ಸಂತೋಷಕ್ಕೆ ವಸ್ತು ಜೊತೆಗೆ ಜೋಡಿಸಿದ್ವಿ. ಅದಕ್ಕೆ ನಾವು ನೋಡಬೇಕಾಗುತ್ತೆ. ಇದು ಅದಲ್ಲ, ಆದರೆ ತಂದೆ ಅಥವಾ ತಾಯಿ ಅಥವಾ ತಮ್ಮಂದರು ಅಥವಾ ನೆಂಟರು ಅಥವಾ ಫ್ರೆಂಡ್ಸು ಪ್ರೀತಿಯಿಂದ ಜೊತೆ ಮಾತಾಡಿದಾಗ ಅವ್ರಿಗೆ ಎಷ್ಟು ಹ್ಯಾಪಿಯಾಗಿರ್ತಾರೆ ಅಲ್ವಾ? ನೀವು ಸ್ಕೂಲಿಗೆ ಬರೋದು ಇಷ್ಟ ನಿಮಗೆ? ಸೊ ಜೋರ
ಯಾಕೆ ಇವಾಗ ಮನೆಯಲ್ಲಿ ಬೈತಾರೆ, ತಂದೆ ತಾಯಿನೇ ಜೋರು ಮಾಡ್ತಾರೆ. ಬಟ್ ಇಲ್ಲಿ ಬಂದಾಗ ಯಾರು ಜೋರು ಮಾಡೋದಿಲ್ಲ, ಪ್ರೀತಿ ಮಾಡ್ತಾರೆ ಅಲ್ವಾ? ಅಲ್ವಾ ಮರಿ? ಒಂದು ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಒಂದ್ಸಲ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಇವಾಗ ನೋಡ್ ನೋಡ್ತಾ ಇದ್ದಾಗಲೇ ನಿಮ್ಗೆ ಸಂತೋಷ ಆಗುತ್ತಲ್ವ? ಇವಾಗ ಅವ್ರ ಮೇಲೆ ಅವ್ರ ಮಕ್ಕಳ ಮೇಲೆ ಬೇಜಾರಿದ್ರೆ ನಿಮ್ಗೆ ನೀವು ಮಾತಾಡ್ತಿಲ್ಲ. ಇವಾಗ ತಂದೆ ತಾಯಿ ಸಂತೋಷವಾಗಿದ್ಬಿಟ್ಟು ಮಕ್ಕಳಿಗೆ ಮಾಡೋಕ್ಕಿಂತ ಈ ಮಕ್ಕಳು ತಂದೆ ತಾಯಿ ಸಂತೋಷ ಮಾಡ್ಬೋದಾಗುತ್ತೆ. ಬಟ್ ಏನಾಗತ್ತಂದರೆ ಅವರೆಲ್ಲ ಕಿರ್ಚಿದ್ರೆ ಇವ್ರ ಪ್ರೀತಿ ಇದೆ ಅವ್ರ ಮೇಲೆ, ಅದಕ್ಕೆ ಇವ್ರ ಮಕ್ಕ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಇವಾಗ ಈ ಮಕ್ಕ ಇಲ್ಲಿ ಬಂದಿದ್ದಾಗ ಸಂತೋಷ ನಗ್ತಾ ಕೂತ್ಕೊಳ್ತಾರೆ, ಸುಸ್ತಾಗೋದಿಲ್ಲ ನಗ್ತಾ ಕೂತ್ಕೊಳ್ಳೋಕೆ. ಬೇಜಾರಾಗಿ ಕೂತ್ಕೊಳ್ಳಿಕ್ಕೆ ಸುಸ್ತಾಗುತ್ತೆ. ನೀವು ಅದು ಬೇಜಾರಾಗಿ ಕೂತ್ಕೊಳ್ಳೋದು ಕಲ್ತ್ಬಿಟ್ಟು ಆಮೇಲೆ ಆಸ್ಮಾ, BP, ಡಯಾಬಿಟಿಸ್ ಎಲ್ಲ ಕಲ್ತೀವಿ. ಯಾಕಂದ್ರೆ ದಿನಾಲೂ ಸ್ವಲ್ಪ ಮುಖ ಹಾಕೋದು, ದಿನಾಲೂ ಬೇಜಾರು ಮಾಡ್ಕೊಂಡಿದ್ರೆ ನಿಮ್ಗೆ ಉತ್ಸಾಹ ಏನೇನು ಬರುತ್ತೆ. ಇವಾಗ ಇಂಥ ಮಕ್ಕ ನೋಡಿದಾಗಲೇ ಉತ್ಸಾಹ ಬರುತ್ತೆ. ಅಲ್ಲ, ಎಲ್ಲರೂ ನಮಸ್ಕಾರ ಮಾಡಿ. ಚೆನ್ನಾಗಿದ್ದಾರೆ ನೋಡಿ, ಎಲ್ಲ ನೋಡಿ, ಎಲ್ಲ ಸರಿಯಾಗಿ ಎಲ್ಲರೂ ಒಳ್ಳೆಯದಾಗಿ. ಯಾರಾದ್ರೂ ಕೆಟ್ಟವರಿದ್ದಾರ? ಯಾರು ಇಲ್ಲಲ್ಲ, ಎಲ್ಲರೂ ಚೆನ್ನಾಗಿದ್ದಾರಲ್ಲ, ಅದ್ಭುತವಾಗಿದ್ದಾರಲ್ಲ. ಇವ್ರು ಸಿಕ್ಕಿದ ಪ್ರಪಂಚ ಯಾವುದು? ಸ್ವರ್ಗ. ಯಾಕೆ? ಇವ್ರ ಕಣ್ಣಿಂದ ನೀವೆಲ್ಲ ಒಳ್ಳೆಯವರು ನೋಡ್ತಾರೆ ಅವರು, ನಿಮ್ಮ ಕಣ್ಣಿಂದ ಅವ್ರು ಮೂರ್ಖರು ಅಂತಾರೆ. ಸೊ ನಿಮ್ಮ ಜೀವನದಲ್ಲಿ ಮೂರ್ಖರಿದ್ದಾರೆ, ಬಟ್ ಇವ್ರ ಜೀವನದಲ್ಲಿ ಅದ್ಭುತವಾದ ಜನರಿದ್ದಾರೆ. ಸೊ ನೀವು ಯಾರ ಜೊತೆಗಿರಬೇಕು? ಇವ್ರ ಜೊತೆಗೆ. ಅದಕ್ಕೆ ನಾನು ಇವ್ರು ಕರಿತೀನಿ, ಇವ್ರ ಜೊತೆಗಿರ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಇವ್ರ ಮನಸ್ಸಿನಲ್ಲಿ, ಇವ್ರ ಹೃದಯದಲ್ಲಿ, ಇವ್ರ ಜೀವನದಲ್ಲಿ ಎಲ್ಲ ಸಂತೋಷ ಅಲ್ವಾ? ನನ್ನ ಜೊತೆಗೇನೆ ಇರೋಣಲ್ಲ, ಕೂತ್ಬಿಡುವ. ಪ್ರಪಂಚ ನೋಡ್ಲಿಕ್ಕೆ ಕಲಿಬೇಕು. ಅದು ಹೆಂಗೆ ನೋಡ್ತಾರೆ ಅವರು? ನೀವು ಅವ್ರ ಹತ್ರ ಪ್ರೀತಿನ ಮಾತಾಡಿದಾಗ. ಅದಕ್ಕೆ ನಮ್ಮ ಟೀಚರ್ಗಳು ಇವರು ಎಲ್ಲ ಯಾರು ಬರ್ತಾರೆ ಅದೆಲ್ಲ ಪ್ರೀತಿನ ಮಾತಾಡ್ತಾರೆ. ನಮ್ಗೆ ಜ್ಞಾಪಕ ಇದೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಡಾಕ್ಟ್ರುಗಳಾಗಿತ್ತು. ಅವರು ಕ್ಲಿನಿಕ್ ಅಂತ ಇರ್ತಾಯಿತ್ತು. ಅವ್ರ ಪೇಷಂಟ್ ಬರ್ತಾಯಿದ್ರು. ಇವರು ಒಂದೊಂದ್ಸಲ ಅವ್ರ ಮನೆಗೂ ಹೋಗ್ತಾಯಿದ್ರು. ಈಗಿನ ಕಾಲದಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಇರುತ್ತೆ. ಇನ್ನು ಏನಂತ ಅದಕ್ಕೆ ಅಲ್ಲ, ಬಂದಿದಾಗ ಒಂದು 500 ರೂಪಾಯಿ ಕೊಟ್ಬಿಟ್ಟು ಮಾತಾಡ್ತಾರಲ್ಲ, ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ಅಂತ ತಗೊಳ್ಬೇಕಾಗತ್ತೆ. ಇನ್ನು ಅದು ಬಂದು ಮಾತಾಡ್ಬೇಕು. ಆವಾಗ ಅಲ್ಲಿ ಸುಮ್ಮನೆ ಹೋಗೋರು ಬರೋರು ಬಂದು ಮಾತಾಡ್ತಾರೆ. ಆವಾಗ ಅವರಿಗೆ ಎಷ್ಟೋ ಜನ ನಮ್ಮ ತಂದೆ ತಾಯಿ ರಿಟೈರ್ ಡಾಕ್ಟ್ರು ಇದೆಲ್ಲ ರಿಟೈರ್ ಆಗೋದಿಲ್ಲ, ರಿಟೈರೇ ಇರ್ತಾರೆ. ಅದಕ್ಕೆ ಒಂದ್ಸಲ ಅವರು ಕೆಲಸ ಮಾಡ್ಕೊಂಡು ಮನೆಗಿದ್ದಾಗ ಕೂಡ ಎಷ್ಟೋ ಜನ ಬರ್ತಾಯಿದ್ರು ಮಕ್ಕಳು. ಅಮ್ಮ ಡಾಕ್ಟ್ರೆ, ನೀವು ನಮ್ಮ ಮಗು ತಲೆ ಮೇಲೆ ಸ್ವಲ್ಪ ಕೇಳಿ, ಅವೆಲ್ಲ ವಾಸಿ ಆಗೋಗ್ತಾರೆ. ಈ ಪ್ರೀತಿಯಿಂದ ಇರೋ ಕಲ್ತೆ ನಾನು. ಅದಕ್ಕೆ ನಾನು ಕಾಲೇಜ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಶ್ರೀರಂಗಪಟ್ಟಣ ಅಂತಿರೋ ಊರಲ್ಲಿ ಒಂದು ಕೆಲವು ದಿನ ಒಬ್ಬರು ಫಾರಿನರ್ ಇರ್ತಾಯಿದ್ರು. ಅವರು ಗೋಲ್ ಮ್ಯಾಗಝೀನ್ ಅಂತ ಇದೆ, ಅಂದರೆ ಫ್ಯಾಷನ್ ಮಾಡೆಲ್ ಆಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಶ್ರೀರಂಗಪಟ್ಟಣದಲ್ಲಿ ಬಂದ್ಬಿಟ್ಟು ಮಹಾರಾಜ ಒಂದು ಹಳೆಯ ಅರಮನೆ ಸ್ಕಾಟ್ಸ್ ಬಂಗ್ಲೋ ಅಂತಿರೋ ಒಂದು ಇದೇ ತೊಗೊಂಡ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡು ಅದೊಂದು ಚಿಕ್ಕ ಹಾಸ್ಪಿಟಲ್ ಇರ್ತಾರೆ. ಅಲ್ಲಿ ಹಳ್ಳಿ ಮಕ್ಕಳು ಎಲ್ಲ ಬರ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಔಷಧಿ ಇದೆಲ್ಲ ಕೊಡ್ತಾಯಿದ್ರು. ಅಲ್ಲಿ ನಾನಿದ್ದೆ. ಅವ್ರು ಊರಿಗೆ ಹೋಗ್ಬಿಟ್ಟು ಬರ್ಬೇಕಾಗಿತ್ತು. ಒಂದು ತಿಂಗಳು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅವ್ರು ನನಗೆ ಈ ಜಾಗ ನೋಡ್ಕೊಂಡು ನಾನು ಹೇಳಿದ್ರೆ, ನಾನು ಡಾಕ್ಟ್ರು ಅಲ್ಲ, ನಾನು ಇಂಜಿನಿಯರ್. ಅಲ್ಲ, ನೀವು ಡಾಕ್ಟರ್ ಕೆಲಸನೂ ಮಾಡ್ಬೇಕಂತೆಲ್ಲ, ಇಂಜಿನಿಯರಿಂಗ್ ಕೆಲಸನೂ ಮಾಡ್ಬೇಕಾಗಿಲ್ಲ. ನೀವು ಒಂದು ಮನುಷ್ಯನ ಪ್ರೀತಿಯಾಗಿರೋ ಮನುಷ್ಯನ ಕೆಲಸ ಮಾಡಬೇಕು. ಏನಂದರೆ ಬಂದಿದ್ದ ಮಕ್ಕಳಿಗೆ ಪ್ರೀತಿ ಮಾತಾಡಿಸು, ಅವ್ರಿಗೆ ಕೈ ತೊಳೆಯೋದೆಲ್ಲ ಮಾಡು, ಅವ್ರಿಗೇನಾದ್ರು ಚೆನ್ನಾಗಿ ಮಾತಾಡು ಅಂತ ಆಗಲಿ. ಸೊ ಅದು ಮಾಡ್ತಾ ಅಲ್ಲಿ ಬರೋರು ಮೊದಲು ಒಂದು 5-6 ಜನ ಬರ್ತಾಯಿದ್ರು. ದಿನ ಇನ್ನೂ ಜಾಸ್ತಿ ಆಗ್ತಾ ಉಂಟು. ಯಾಕೆಂತಂದರೆ ಕಾಯಿಲೆ ಎಲ್ಲ ಹೊರಟೋಗ್ತಾ ಇತ್ತು. ಅವ್ರಿಗೆ ಮಾತ್ರ ಅಲ್ಲ, ಅವ್ರ ತಂದೆ ತಾಯಿಗೆ ಆಗಿರೋ ಕಾಯಿಲೆನೂ ಹೋಗ್ತದೆ. ಯಾಕೆ? ಅಲ್ಲಿ ಇರೋ ವಾತಾವರಣ ಪ್ರೀತಿಯಿಂದ ಇರೋ ವಾತಾವರಣ. ಸೊ ಹಂಗೆ ಅವ್ರು ವಾಪಸ್ ಒಂದು ತಿಂಗಳಾಗ್ಬಿಟ್ಟು ಬಂದ ಮೇಲೆ ನೋಡಿದ್ರೆ ಅಲ್ಲಿ ಒಂದು 5-6 ಜನ ಬರ್ತಾಯಿದ್ರು. ಆಮೇಲೆ 2,000-3,000 ಜನ ಬಂದು ನಿಂತಿರ್ತಾರೆ. ನೀವು ಮೊದಲು ನೆನೆಸ್ಕೊಂಡು ಬಂದಾಗ ಏನು ಗಲಾಟೆ ಆಗುತ್ತಾ ಅಂತ ನೋಡಿ, ಎಲ್ಲರೂ ಸಂತೋಷ. ಇಲ್ಲಿ ಬಂದ ಎಲ್ಲರಿಗೂ ಸಂತೋಷ ಸಿಗುತ್ತೆ. ಸೊ ಈ ಸಂತೋಷ ಕೊಡೋ ಜಾಗ ರೆಡಿ ಮಾಡಿ. ಅದು ಎಲ್ಲಿಂದ ಆಗುತ್ತೆ?
ನಿಮ್ಮ ಹೃದಯದಿಂದ. ನೀವು ಯಾವುದೇ ಜಾಗ ಎಲ್ಲಿದ್ರೂ ಕೂಡ ನಿಮ್ಮ ಹೃದಯದಿಂದ ಆ ಜಾಗದಲ್ಲಿ ಸ್ವಲ್ಪ 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 ಪ್ರೀತಿ, ಬಾಂಧವ್ಯ, ಒಗ್ಗಟ್ಟು, ಕರುಣೆ ಇಂಥದ್ದೆಲ್ಲ ಹಂಚಲಿಕ್ಕೆ ಶುರು ಮಾಡಿದ್ರೆ ಆ ಜಾಗ ಅದ್ಭುತವಾಗುತ್ತೆ, ನಿಮಗೆ ಬೆಳೆಯುತ್ತೆ, ನಿಮ್ಮ ಜೀವನವೂ ಚೆನ್ನಾಗುತ್ತೆ, ಅವಾಗ ನೀವು ಇರೋ ಜಾಗಕ್ಕೆ ಸ್ವರ್ಗ ಆಗ್ತದೆ. ಸೊ ಹಾಗೆ ನೀವು ಸ್ವರ್ಗ ಸೃಷ್ಟಿ ಮಾಡೋಣ ಅಂತ, ಅದಕ್ಕೆ ಇವ್ರ ಮೂಲಕ ಇವತ್ತು ಈ ವರ್ಲ್ಡ್ ಫ್ಯಾಮಿಲಿ ಡೇನಲ್ಲಿ ನಾನು ಸ್ವರ್ಗ ಸೃಷ್ಟಿ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಈ ಮಕ್ಕಳೆಲ್ಲ ಏನು ಮಾತಾಡ್ತಾರೆ ಅಂತಂದರೆ, ಡ್ರಾಮಾ ಮೂಲಕ ಸ್ವರ್ಗದಲ್ಲಿ ಇರೋದು ಹೆಂಗೆ ಅಂತ ಕೆಲವು ಡ್ರಾಮಾಗಳು ಮಾಡ್ತಾರೆ, ಪ್ಲಾಕಾರ್ಡ್ ಮೂಲಕ ಈ ಸ್ವರ್ಗದಲ್ಲಿ ಯಾವ್ಯಾವ ದಾರಿಗಳಿದೆ ಅಂತ ತೋರಿಸ್ತಾರೆ, ಅವ್ರ ಇದೆ ಅಂತ ತೋರಿಸ್ತಾರೆ, ಇನ್ನು ಅವರು ಬೇರೆ ಭಾಷೆಯನ್ನು ಮಾಡ್ತಾರೆ. ಸೊ ಈ ಮಕ್ಕಳ ಮೂಲಕ ಇವಾಗ ಪ್ರಪಂಚ ಚೇಂಜ್ ಆಗಿದೆ. ಹೆಂಗಸರ ಮೂಲಕ ಅಂತ ಇವಾಗ ಇದಾಯಿತು, ವಿಮೆನ್ ಎಂಪವರ್ಮೆಂಟ್ ಅಂತ ಬಂದಿದ್ದು. ಆ ವಿಮೆನ್ ಎಂಪವರ್ಮೆಂಟ್ ಬಂದಿದ್ದಾಗ ಒಂದು ಗಂಡಸು ಮಾತಾಡಿದ್ರು, ಅವ್ರ ಜೊತೆಗೆ ಇವಾಗ ವಿಮೆನ್ ಹಾಕಿದ್ದಾರೆ, ಎಂಪವರ್ಮೆಂಟ್ ಬಂದು ಇವಾಗ ಚಿಲ್ಡ್ರನ್ಸ್ ಎಕ್ಸಲೆನ್ಸ್ ಅಂತ ಇವಾಗ ನೆಕ್ಸ್ಟ್ ಬರ್ತಾರೆ. ಇವಾಗ ಮಕ್ಕಳು ಅದ್ಭುತವಾದ ಮಕ್ಕಳು ಅಂದ್ಬಿಟ್ಟು ಈ ಪ್ರಪಂಚ ಮುಂದೆ ತಗೊಂಡೋಗ್ತಾ ಇರೋ ಘೋಷಣೆಗೆ ಈ ಮಕ್ಕಳು, ಬಾಕಿ ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ಲ ಬಂದು ತೋರಿಸ್ತಾರೆ. ಅದಕ್ಕೆ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ನಾವು. ದಯವಿಟ್ಟು ಅವ್ರ ಜೊತೆಗೇರಿ ಅದ್ಭುತವಾದ ಪ್ರಪಂಚಕ್ಕೆ ನಾವು ಹೆಜ್ಜೆ ಹೇಳೋಣ ಇವಾಗ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶಾಂತಿ ಶಾಂತಿ, ನೆಮ್ಮದಿಯಲ್ಲಿ ಸಂತೋಷ. ರಾಮನ ನಿಮ್ ನಗುನೇ ತೋರಿಸುತ್ತೆ ನಿಮ್ಗೆ ಟಯರ್ಡ್ ಆಗಿಲ್ಲ, ಆಗಿದ್ರು ನೀವು ತೋರಿಸ್ಕೊಳ್ತಾ ಇಲ್ಲ, ಹೌದಾ? ಇಲ್ಲಿರೋ ಎಲ್ಲರಿಗೂ ನಮಸ್ತೆ. ಇಲ್ಲಿರೋ ಪ್ರಜ್ವಲಿಸುತ್ತಿರುವ ದೊಡ್ಡ ದೊಡ್ಡ ದೀಪಗಳಿಗೆ ಈ ಒಂದು ಸಣ್ಣ ಮಿಂಚು ಉಳಿವಿನ ಸಹಸ್ರ ನಮಗಳು. ಒಂದು ದೀಪ ಹೋಗ್ತಾ ಇತ್ತಂತೆ, ಎಲ್ಲಿ ಬೆಳೆಬೇಕು ನಾನು ಅಂತ ಹೇಳಿ ಹೋಯ್ತು. ಅದಕ್ಕೆ ಒಂದು ದೊಡ್ಡ ಚರ್ಚ್ ಸಿಕ್ತು. ಆ ಚರ್ಚ್ ಒಳಗೆ ಹೋಯ್ತು. ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಕ್ಯಾಂಡಲ್ಸ್, ಮೇಣದ ಬತ್ತಿ ಉರಿತಾ ಇದೆ, ಜಗಜಗಿಸುವ ದೀಪಾಲಂಕಾರ, ಆಮೇಲೆ ದೀಪಾಲಂಕಾರ, ಆಮೇಲೆ ಭಕ್ತರೆಲ್ಲರೂ ಸೈಲೆನ್ಸ್ ಆಗಿ ಪ್ರೇಯರ್ ಮಾಡ್ತಾ ಇದ್ರು. ದೀಪ ಹೋಯ್ತು, ಒಳಗೆ ಹೋಗಿತ್ತು, ನೋಡ್ತು, ಯಾರು ಆ ಕಡೆ ನೋಡ್ಲಿಲ್ಲ. ಓಹೋ, ಇಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂತ ಆ ದೀಪ ಹೊರಗೆ ಬಂತು. ಮತ್ತೆ ಪ್ರಯಾಣ ಬೆಳೆಸಿತು. ಮಾಸ್ಕ್ ಇದೆಯಲ್ಲ ಮಸೀದಿ, ಅಲ್ಲಿ ಹೋಯ್ತು. ಅಲ್ಲೂ ಸಹ ಎಲ್ಲರೂ ಬ್ಯುಸಿಯಾಗಿ ನಮಾಜ್ ಮಾಡ್ತಾ ಇದ್ರು. ಎಲ್ಲಾ ಕಡೆ ಬೆಳಕು, ದೀಪ ಉರಿತಾ ಇದೆ. ಇಲ್ಲೂ ನನ್ನ ಅವಶ್ಯಕತೆ ಇಲ್ಲ ಅಂತ ಆ ದೀಪ ಹೊರಗೆ ಬಂತು. ಇನ್ನೊಂದು ಕಡೆ ಪ್ರಯಾಣ ಬೆಳೆಸಿತು. ದೊಡ್ಡ ಟೆಂಪಲ್, ಅಲ್ಲಿ ಘಂಟಾಘೋಷ, ಎಲ್ಲ ಕಡೆ ಬೆಲ್ ಇರುತ್ತಲ್ವಾ, ಮತ್ತೆ ಶ್ಲೋಕ, ಗರ್ಭಗುಡಿ, ಭಕ್ತರೆಲ್ಲರೂ ಶ್ಲೋಕ ಹೇಳ್ತಾ ಎಲ್ಲರೂ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಯಾರೊಬ್ಬರು ಈ ದೀಪದ ಕಡೆ ಹೋಗಿಲ್ಲ. ಓಹೋ, ಇಲ್ಲೂ ನನ್ನ ಅವಶ್ಯಕತೆ ಇಲ್ಲ ಅಂತ ದೀಪ ಪಾಯಿಂಟ್ ಆಗಿ ಹೊರಗಡೆ ಬಂತು. ಪ್ರಯಾಣ ಬೆಳೆಸ್ತಾ ಬೆಳೆಸ್ತಾ ಎಲ್ಲಿ ಬೇಕಾಗಿದೆ ನನ್ನ ಅವಶ್ಯಕತೆ ಅಂತ ಬಂತು. ಒಂದು ಸ್ಥಳ ಕತ್ತಲಿರುವಾಗ ನಮ್ಗೆ ಏನು ಕಾಣಲ್ಲ, ಹೌದಾ? ಸಡನ್ ಆಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಳಕು ಬರುತ್ತಲ್ಲ, ಆ ತರ ದೀಪ ಒಳಗೆ ಹೋಗಿದ ತಕ್ಷಣ ಆ ಕತ್ತಲಿದ್ದ ವಾತಾವರಣ ಜಗಜಗಿಸಲು ಪ್ರಾರಂಭಿಸಿತು. ಅಲ್ಲಿ ಎಲ್ಲರೂ ಕಂಡು, ಮುದ್ದಾಗಿರೋ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾಗಿರೋ ಅಜ್ಜ ಅಜ್ಜಿ, ತುಂಬಾ ಮಂದಿ ಎಲ್ಲರೂ ಇದ್ರು. ಅಲ್ಲಿ ಯಾವೊಂದು ಭೇದ ಭಾವನೂ ಇಲ್ಲ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ ಎಂತದಿಲ್ಲ. ಎಲ್ಲರ ಮುಖದಲ್ಲೂ ಪ್ರಜ್ವಲ. ಆ ಪ್ರಜ್ವಲ ಎಲ್ಲಿಂದ ಬಂತು ಗೊತ್ತಾ? ಈ ದೀಪ ಎಂಟ್ರಿ ಕೊಡ್ತಲ್ಲ, ಅಲ್ಲಿಂದ ಬಂತು ರಿಫ್ಲೆಕ್ಷನ್. ಆಗ ಓಹೋ, ಇದೇ ನನಗೆ ಸರಿಯಾದ ದೀಪ ಅಂತ ಆ ದೀಪ ಅಲ್ಲಿ ಬೆಳಗಲು ಪ್ರಾರಂಭ ಮಾಡಿತು. ಎಲ್ಲರಿಗೂ ಪ್ರೀತಿನ ಹಂಚಿತು, ಕೊಡ್ತು. ಅದು ಹಾಗೆ ಹರಡ್ತಾ ಹರಡ್ತಾ ದೀಪ ಜಾಸ್ತಿ ಆಗ್ತಾ ಆಗ್ತಾ, ಎಣ್ಣೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ದೊಡ್ಡ ಎಲ್ಲ ಕಡೆ ಹರಡುತ್ತೆ. ಹಾಗೆ ಹರಡ್ತಾ ಹೋಯ್ತು. ಆಗ ಅಲ್ಲಿಂದ ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಆ ದೀಪ ಸುಮಾರು 30 ವರ್ಷಗಳ ಕಾಲ ಉರಿಯುತ್ತಾ ಬಂತು. ಯಾವ ಹಂಗೂ ಇಲ್ಲ, ಯಾವ ಭಯನೂ ಇಲ್ಲ, ಮತ್ತೆ ಅದು ಸೊರಗಲೂ ಇಲ್ಲ.
ಇಲ್ಲ, ಕರಗಲೂ ಇಲ್ಲ. ಬೆಳೀತಾ ಇದೆ, ಇನ್ನೂ ಬೆಳೀತಾ ಇದೆ, ಇನ್ನೂ ಬೆಳಗ್ತಾನೇ ಇರಲಿ. ನಾವಂತೂ ಆ ದೀಪಕ್ಕೆ ಬೆನ್ನೆಲುಬಾಗೋಕೆ ಸಾಧ್ಯನೇ ಇಲ್ಲ. ಆದರೆ ಬೆಂಬಲಿಗರಾಗಿರ್ಬೋದಲ್ಲ, ಆ ದೀಪಕ್ಕೆ ಒಂದು ತೊಟ್ಟು ಎಣ್ಣೆಯಾಗಿ ನಾವಿದ್ರೆ ಆ ದೀಪ ಯಾವತ್ತೂ ನಂದಿ ಹೋಗಲ್ಲ, ಖಂಡಿತ ನಂದಿ ಹೋಗಲ್ಲ. ನಾನು ಇಲ್ಲಿವರೆಗೂ ಯಾವ ದೀಪದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನನ್ನನ್ನೇ ನಾನು ಯಾಕೆ ಇವತ್ತು ಮಿಂಚುಗಳ ಅಂತ ಹೇಳ್ಕೊಂಡೆ. ಮಿಂಚುಗಳ ರಾತ್ರಿ ಹೊತ್ತು ಮಾತ್ರ, ಅದು ಕಾಡಲ್ಲಿ ಹೀಗೆ ಪಿಣ 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 ಕಾಣಿಸ್ತಾ ಇರುತ್ತೆ ಅಲ್ವಾ. ಇಲ್ಲಿ ಎಲ್ಲಾದ್ರೂ ಮಿಂಚುಗಳಾದ್ರೂ ಕಾಣುತ್ತಾ? ಇಲ್ಲ, ಕಾಣಲ್ಲ. ಆದ್ರೆ ದೀಪ ಬೆಳಗುತ್ತೆ. ನಾನು ಮಿಂಚುಗಳ ಅಂತ ಹೇಳಿದ್ದು ಇಲ್ಲಿ ಬಂದಾಗ ನನಗೆ ಒಂದು ಸ್ವಲ್ಪ ಭಯ ತರ ಇತ್ತು. ಭಯ ಅಂದ್ರೆ ಏನು ಇಲ್ಲೇನು ಆಗ ಗುರುಜಿ ಹೇಳ್ತಾ ಇದ್ದಾರೆ ಅಲ್ಲಿ ರಾಕ್ಷಸ ಇದ್ದಲ್ಲ, ಇಲ್ಲ, ಒಂಥರ ತುಂಬಾನೇ ಖುಷಿ ಆಯ್ತು. ನನಗೆ ತವರು ಮನೆ ಇಲ್ಲ, ಇಲ್ಲಿಗೆ ಎಂಟ್ರಿ ಕೊಟ್ಟಾಗ ನನಗೆ ಇನ್ನೂ ಒಂದು ತವರು ಮನೆಗೆ ಬಂದಾಗ ಇಲ್ಲಿ ಮಕ್ಕಳು ಮಾತಾಡ್ತಿದ್ರು, ಅಮ್ಮ ಮಾತಾಡ್ತಿದ್ರು, ಅಮೃತವಲ್ಲಿ ಅಮ್ಮನೆಲ್ಲ ಎಷ್ಟು ಚೆನ್ನಾಗಿ ಹತ್ತಿಕೊಂಡು ಮಾತಾಡಿದ್ದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಂಡ್ ದಿಸ್ ಕ್ರೆಡಿಟ್ ಗೋಸ್ ಟು ಲತಾವಣ್ಣ. ಈಗ ಈ ಮಿಂಚುಗಳು ಈ ದೀಪದ ಬೆಳಕಿಂದ ಪ್ರೇರಿತರಾಗಿ ಜಸ್ಟ್ ಒಂದು ನಿಮಿಷ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ? ನಾನು ಇಷ್ಟೊತ್ತು ಮಾತಾಡಿದ್ದೀನಿ ಅನ್ಕೋತೀರ? ಓಕೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕುಟುಂಬ ಅನ್ನೋದಿದೆ. ಆ ಕುಟುಂಬದಲ್ಲಿ ನಾವು ನಿಮ್ಮ ಕುಟುಂಬದಲ್ಲಿ ನೀವು ಸಂತೋಷ ಇದ್ದಾಗ ಅಲ್ಲಿರೋ ಇಡೀ ಫ್ಯಾಮಿಲಿ ಮೆಂಬರ್ ಸಂತೋಷವಾಗಿರ್ತಾರೆ. ಅದು ತುಂಬಾ ಮುಖ್ಯ. ಅದು ಬಿಟ್ಟು ನಾವು ಮಾತ್ರ ಸಂತೋಷವಾಗಿದ್ದು ಬೇರೆಯವರು ಅಳ್ತಾ ಇದ್ರೆ ಅದು ಸಂತೋಷ ಅನಿಸ್ಕೊಡುತ್ತಾ? ಖಂಡಿತ ಇಲ್ಲ. ಅದೇ ರೀತಿ ಪಕ್ಕದ ಮನೆ, ಅಲ್ಲಿ ಎಲ್ಲೋ ಪಾಪ ಶೋಕಾಚರಣೆ ನಡೆಸ್ತಾ ಇದೆ, ಇಲ್ಲಿ ನಾವು ಆಡಂಬರವಾಗಿ ಏನೋ ಮಾಡ್ತಾ ಇದ್ರೆ ಅದು ಸಾಮರಸ್ಯ ಜೀವನ ಅನ್ಸುತ್ತಾ? ಖಂಡಿತ ಇಲ್ಲ. ಹೊಂದಾಣಿಕೆ ಅನ್ಸುತ್ತಾ? ಅವ್ರು ನಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಪ್ರತಿಯೊಂದು ಧರ್ಮದಲ್ಲೂ ಅದು ಇದ್ದೇ ಇದೆ. ಇದು ಒಂದೇ ಧರ್ಮದಲ್ಲಿ ಇದ್ದಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಅದು ಇದೆ. ಆಗಿರ್ಬೇಕಾದ್ರೆ ಆ ನೆರೆಹೊರೆಯವರು ಅಳ್ತಾ ಇರ್ಬೇಕಾದ್ರೆ ನಾವು ಸಂತೋಷವಾಗಿರೋಕ್ಕಾಗಿಲ್ಲ, ಇಲ್ಲ, ಅವರಲ್ಲೂ ಸಂತೋಷ ಇರಬೇಕು. ಅದೇ ರೀತಿ ಅಲ್ಲಿರೋ ಒಂದು ನಗರದಲ್ಲಿ ಮತ್ತೆ ನಗರದ ಸಂತೋಷವಾಗಿದ್ರೆ ನಗರದಲ್ಲಿ ಇಡೀ ರಾಜ್ಯ ಸಂತೋಷವಾಗಿರುತ್ತೆ. ಇಡೀ ರಾಜ್ಯ ಸಂತೋಷವಾಗಿದ್ರೆ ದೇಶ, ಇಡೀ ದೇಶ, ಆಮೇಲೆ ಖಂಡ ಆದ್ಮೇಲೆ ಪ್ರಪಂಚ. ಅವಾಗ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಿರೋ ವರ್ಲ್ಡ್ ಫ್ಯಾಮಿಲಿ ಡೇಗೆ ಒಂದು ಅರ್ಥ ಸಿಗುತ್ತೆ ಅಲ್ವಾ? ಸೊ ಈ ಕಾರ್ಯನ ಮಾಡ್ತಾ ಇರೋ ಇವ್ರಿಗೆ ನಾವು ಯಾವಾಗಲೂ ಪ್ರಾರ್ಥನೆನ ಮಾಡೋಣ, ಅವ್ರಿಗೆ ಹೆಚ್ಚು ಹೆಚ್ಚು ಶಕ್ತಿ ಸಿಕ್ಕಿ ನಾವು ಅದಕ್ಕೆ ಇನ್ವಾಲ್ವ್ ಆಗೋಣ, ಒಂದು ತೊಟ್ಟು ಎಣ್ಣೆ ಆಗೋಣ ಅಂತ ಆಶಿಸೋಣ. ಕೊನೆಗೆ ಒಂದೇ ಒಂದು ಸಾಲು ನನಗೆ ಹಾಡೋಕೆ ಇಷ್ಟ, ಅದಕ್ಕೋಸ್ಕರ ದೀಪದಿಂದ ದೀಪವ ಹಚ್ಚಬೇಕು ಮಾನವ. ವೆರಿ ಗುಡ್. ಪ್ರೀತಿಯಿಂದ ಪ್ರೀತಿ ಹಂಚಲು, ಹೌದಾನೆ? ಸೊ ನಾವೆಲ್ಲರೂ ದೀಪ ಆಗೋಕೆ ಪ್ರಯತ್ನ ಪಡೋಣ. ಆಗ ಖಂಡಿತ ಇವತ್ತಿನ ದಿನದ ಈ ಅರ್ಥಪೂರ್ಣ ದಿನ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ ಆಗಿದೆ. ಗುರುಜಿ, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಪ್ರತಿ ಸಂತೋಷ ಎಲ್ಲವನ್ನು ನಿಮಗೆ ಕೊಟ್ಟು ಕಾಪಾಡಿ ಅಂತ ಹೇಳಿ ಇವರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.